ಕಿಷ್ಕಿಂಧಾಪುರಿ ಇದು ರೀಸೆಂಟಾಗಿ ತೆಲುಗಿನಲ್ಲಿ ರಿಲೀಸ್ ಆಗಿ ತುಂಬ ಸೌಂಡ್ ಮಾಡಿತ್ತು. ಇನ್ನು ಈ ಸಿನಿಮಾಗೆ ಮೂವಿ ಟೀಮ್ ಕೊಟ್ಟಂಥ ಬಿಲ್ಡಪ್ ಅಂತಿದ್ದದಲ್ಲ. ಇನ್ನು ಈ ಸಿನಿಮಾಗೆ ಕೊಟ್ಟಿದ್ದ ಬಿಲ್ಡಪ್ ಈ ಹಾರರ್ ಥ್ರಿಲ್ಲರ್ ಸಿನಿಮಾ ರೀಚ್ ಆಯ್ತೋ ಇಲ್ವೋ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಈ ಸಿನಿಮಾ ZEE5ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ರಾಘವ್ ಹಾಗೆ ಮೈಥಿಲಿ ಎಂಬ ಇಬ್ಬರು ಲವ್ವರ್ಸ್ ದೆವ್ವಗಳ ಬಗ್ಗೆ ಇಂಟ್ರೆಸ್ಟ್ ಆಗಿ ಕ್ಯೂರಿಯಾಸಿಟಿ ಇರೋ ಜನರನ್ನು ಕೆಲವೊಂದು ಮಿಸ್ಟೀರಿಯಸ್ ಪ್ಲೇಸ್ನಲ್ಲಿ ಇರುವಂಥ ಬೂತ್ ಬಂಗ್ಲೆಗೆ ಕರ್ಕೊಂಡೋಗಿ ಆ ಬಂಗಲೆಯಲ್ಲಿ ದೆವ್ವ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇರ್ತಾರೆ. ಆದರೆ ಒಂದು ದಿನ ಸುವರ್ಣ ಮಾಯಾ ಎಂಬ ರೇಡಿಯೋ ಸ್ಟೇಷನ್ಗೆ ಹೋಗಿ ಆ ರೇಡಿಯೋ ಸ್ಟೇಷನ್ನಲ್ಲಿ ದೆವ್ವ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡುತ್ತಿರುವಾಗ ಮಿಸ್ ಆಗಿ ಅಲ್ಲಿ ಇರೋ ದೆವ್ವನ ಡಿಸ್ಟರ್ಬ್ ಮಾಡ್ತಾರೆ. ಸೊ ಮುಂದೆ ಆ ದೆವ್ವದಿಂದ ಇವರಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಹಾಗೆ ಕೊನೆಗೆ ಆ ದೆವ್ವದಿಂದ ಇವರು ಬಚಾವ್ ಆಗ್ತಾರೋ ಇಲ್ವೋ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ ಇದರ ಸ್ಟೋರಿ ಹಾಗೆ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು. ಈ ರೀತಿ ಟೆಂಪ್ಲೇಟ್ ಇರೋ ಅದರಲ್ಲೂ ಹಾರರ್ ಮೂವೀಸ್ಗಳು ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲೇ ಬಂದಿರೋದು ಬಹಳ ಕಡಿಮೆ, ಬಂದಿದ್ರೂ ಕೂಡ ಅದು ತುಂಬ ರೇರ್ ಆಗಿದೆ. ಇನ್ನು ಸಿನಿಮಾದಲ್ಲಿ ಕೆಲವೊಂದು ಹಾರರ್ ಸೀನ್ಸ್ಗಳು ಫುಲ್ ನಡ್ಕ ಉಡಿಸ್ಬಿಡುತ್ತೆ. ಅಂದರೆ ಅಷ್ಟು ಭಯಂಕರವಾಗಿ ಬರ್ಕೊಂಡು ಅಷ್ಟೇ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಫಸ್ಟ್ ಹಾಫ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಹಾಫ್ನಲ್ಲಿ ಬರೋ ಹಾರರ್ ಸೀನ್ಸ್ಗಳು ಎಲ್ಲವೂ ಕೂಡ ತುಂಬ ಎಂಟರ್ಟೈನಿಂಗ್ ಆಗಿರ್ತವೆ. ಆದರೆ ಸಿನಿಮಾದ ಸೆಕೆಂಡ್ ಹಾಫ್ ಸ್ವಲ್ಪ ರೊಟೀನ್ ಅನಿಸುತ್ತೆ, ಆದರೂ ಒಂದು ಮಟ್ಟಿಗೆ ಪರವಾಗಿಲ್ಲ ಅಂತೀನಿ. ಇನ್ನು ಸಿನಿಮಾದ ರನ್ ಟೈಮ್ ಬಹಳ ಕಡಿಮೆ ಇರೋದ್ರಿಂದ ಎಲ್ಲೂ ಕೂಡ ಡ್ರ್ಯಾಗ್ ಫೀಲ್ ಅನಿಸೋದೇ ಇಲ್ಲ. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ವಿಜುವಲ್ಸ್ ಕೂಡ ಟಾಪ್ ಕ್ಲಾಸ್ ಆಗಿರ್ತದೆ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿನೂ ಕೂಡ ತುಂಬ ಚೆನ್ನಾಗಿತ್ತು. ನೆಗೆಟಿವ್ಸ್: ಸಿನಿಮಾದಲ್ಲಿ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ರೊಟೀನ್ ಹಾಗೆ ಡ್ರ್ಯಾಗ್ ಫೀಲ್ ಅನಿಸ್ತು. ಇನ್ನೂ ಕೂಡ ಸೆಕೆಂಡ್ ಹಾಫ್ನಲ್ಲಿ ಬೆಟರ್ ಆಗಿ ಬರ್ಕೊಂಡು ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡ್ಬೋದಾಗಿತ್ತು. ಹಾಗೆ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರುವಂಥ ಹೀರೋ ಇಂಟ್ರೊಡಕ್ಷನ್ ಸೀನ್ ಹಾಗೆ ಅದರ ಜೊತೆ ಹೀರೋ ಹಾಗೆ ಹೀರೋಯಿನ್ ಜೊತೆ ಬರೋ ಒಂದು ಸಾಂಗ್ನ ಕಟ್ ಮಾಡಬಹುದಾಗಿತ್ತು ಅನಿಸ್ತು. ಸೊ ಇವುಗಳನ್ನು ಬಿಟ್ಟರೆ ಸಿನಿಮಾದಲ್ಲಿ ನನಗೆ ಮೇಜರ್ ಆಗಿ ಏನು ನೆಗೆಟಿವ್ ಅನಿಸ್ಲಿಲ್ಲ. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ. ಅದರಲ್ಲೂ ನೀವೇನಾದರೂ ಒಂದೊಳ್ಳೆ ಹಾರರ್ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಒಂದೊಳ್ಳೆ ಆಪ್ಷನ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.